ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ತುಂಬಾ ಜನ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತಾರೆ, ಏನಪ್ಪ ಹೇಳ್ಬೇಕ್ರ ಬ್ರದರ್ ನಮ್ಮೊಂದು ನ್ಯೂ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಯಾವಾಗ ಪ್ರಮೋಟ್ ಮಾಡುತ್ತೆ, ಅದು ಪ್ರಮೋಟ್ ಯಾವ ರೀತಿ ಮಾಡುತ್ತೆ ಅಂತ ತುಂಬಾ ಜನ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ತುಂಬಾ ಜನ ಕೇಳ್ತಾ ಇದ್ದಾರೆ. ಯಾಕಪ್ಪ ಹೇಳ್ಬೇಕ್ರೆ ಯೂಟ್ಯೂಬ್ನಲ್ಲಿ ಅವರು ಪ್ರತಿದಿನ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದ್ರ ಬಟ್ ಅವ್ರದ್ದು ಯೂಟ್ಯೂಬ್ ವ್ಯೂಸ್ ಎಷ್ಟು ಬರುತ್ತೆ, 10, 20, 30, 40 ಇಷ್ಟೇ ವ್ಯೂಸ್ ಬರುತ್ತೆ. ಅದರಿಂದ ಏನಂತ ಅವ್ರಿಗೆ ತುಂಬಾ ಬೇಜಾರಾಗಿಬಿಡುತ್ತೆ. ಅದಕ್ಕೋಸ್ಕರ ಅನ್ಸುತ್ತೆ ಅವರೆಲ್ಲರಿಗೆ ಬ್ರದರ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾಕೆ ಪ್ರಮೋಟ್ ಆಗ್ತಾರೆ, ಯಾಕೆ ನ್ಯೂ ಯೂಟ್ಯೂಬ್ ಚಾನಲ್ ಯಾವಾಗ ಪ್ರಮೋಟ್ ಮಾಡುತ್ತೆ, ಪ್ರಮೋಟ್ ಅಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಪ್ರಮೋಟ್ ಮಾಡ್ತೀವಿ ಯೂಟ್ಯೂಬ್ ಅದು ಏನು ಅಂತ ತುಂಬಾ ಜನ ಕೇಳ್ತಾ ಇದ್ರೆ, ನಾನು ನಿಮಗೆ ಮೊದಲೇ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ಬಿಡ್ತೀನಿ. ಯಾಕಂದ್ರೆ ಹೇಳ್ಬೇಕ್ರೆ ಯಾವ ರೀತಿ ಪ್ರಮೋಟ್ ಆಗ್ತದೆ 2 ವರ್ಷಗಳ ಹಿಂದ್ಗಡೆ, ಅಂದ್ರೆ 2 ವರ್ಷ ಹಿಂದೆ ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ನೋಡ್ಕೊಂಡು ಬಂದ ನಿಮಗೆ ಮೊದಲೇ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಜಸ್ಟ್ ವೇಟು ಇನ್ನೊಂದು ಜಸ್ಟ್ ನಾನು ಈಗ ಮೊದಲೇ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ. ಸರಿಯಾಗಿ ನಿಮ್ಗೆ ಕಾಣ್ತಿರ್ಬೋದು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ನೋಡ್ಕೊಂಡು 2 ವರ್ಷಗಳ ಹಿಂದ್ಗಡೆ ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಹಳೆ ವಿಡಿಯೋಸ್ ನೋಡ್ಕೊಳ್ಬಹುದು. ಯಾವ ರೀತಿ ಯೂಸ್ ಬರ್ತದೋ 100, 200, 300, 400, 500 ಬರ್ತಿರ್ಲಿಲ್ಲ ನನಗೆ ಅವಾಗ. 100 ಅಂದ್ರೆ 100 ವ್ಯೂಸ್ ನನಗೆ ತುಂಬಾ ಖುಷಿ ಅಷ್ಟೇ ಬರೋದು. ಲಾಸ್ಟ್ ನೋಡ್ಕೊಳ್ಳಿ ಅದರ ಮೇಲ್ಗಡೆ ವ್ಯೂಸೇ ಬರ್ತಿರ್ಕಿಲ್ಲ. ಅದು ಏನಾಯ್ತು, ವ್ಯೂಸ್ ಕಡಿಮೆ ಆಯ್ತು. ಬರ್ತಾ 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 ನನ್ನೊಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ದವ್ರು ಏನ್ ಮಾಡಿದ್ರು, ಪ್ರಮೋಟ್ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ಅದು ಯಾವಾಗ ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು, ಯಾವ ರೀತಿ ಪ್ರಮೋಟ್ ಮಾಡ್ತಾರೆ ಏನು ನೋಡ್ಕೊಳ್ಳೋದು. ಈಗ ಸಡನ್ ರೀಸೆಂಟ್ ಆಗಿ ಬಂದ್ಬಿಟ್ಟು ವಿಡಿಯೋ ವ್ಯೂಸ್ 2K 3K 4K ವ್ಯೂಸ್ ಬರ್ತದೆ. ಅದು ನೀವು ನೋಡ್ಕೊಳ್ಳೋದು ಲೇಟೆಸ್ಟ್ ಆಗಿ ವಿಡಿಯೋ ನೀವು ನೋಡ್ಕೊಳ್ಬೋದು 2K 3K 4K ವ್ಯೂಸ್. ಅದು ಯಾವ ರೀತಿ ಅಂದ್ರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡ್ತಾ ಇದೆ. ಅದು ಯಾವ ರೀತಿ ಪ್ರಮೋಟ್ ಆಗುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇ ಮಾಡ್ಬಿಟ್ಟು ಅಂತ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳ ಆ್ಯಪ್ ಬಟನ್ ಟನ್ನದು ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ಲೈಕ್ ಮಾಡೋದು ಮರಿಬೇಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಯಾರು ಕೂಡ ಮರಿಬೇಡಿ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಬಂದ್ಬಿಟ್ಟು ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೂ ಕೂಡ ತುಂಬಾ ಬೇಜಾರಾಗೋದು ಏನಪ್ಪ ಅನ್ನೋಕೆ, ಬೆಳಗ್ಗೆ ಎದ್ದ ತಕ್ಷಣ ಅವರು ಎಲ್ಲಾ ಕೆಲಸ ಬಿಟ್ಟು ಯೂಟ್ಯೂಬ್ ನಲ್ಲಿ ಪ್ರತಿದಿನ ಮಿನಿಮಮ್ 2ರಿಂದ 3 ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದ್ರೆ ಬಟ್ ಅವರೊಂದು ಯೂಟ್ಯೂಬ್ ವ್ಯೂಸ್ ಅನ್ನೋದು ಬರ್ತಾ ಇರೋಲ್ಲ. ಅದಕ್ಕೋಸ್ಕರ ಅವ್ರಿಗೆ ಏನಾಗುತ್ತೆ ಅಂದ್ರೆ ಡಿಮೋಟಿವೇಶನ್ ಆಗಿಬಿಡುತ್ತೆ, ಅಂದ್ರೆ ಅವ್ರಿಗೆ ಬೇಜಾರಾಗಿಬಿಡುತ್ತೆ. ಯಾಕಂದ್ರೆ ವಿಡಿಯೋ ನಾನು ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ತಮ್ಮಲ್ಲಿ ಎಲ್ಲ ಆಗ್ತಾ ಇದ್ದೀನಿ, ಆದ್ರೆ ಬಟ್ ನನ್ನೊಂದು ಯೂಟ್ಯೂಬ್ ವ್ಯೂಸ್ ಬರ್ತಲ್ಲ. ಮೇನ್ ಇಂಪಾರ್ಟೆಂಟ್ ವ್ಯೂಸ್ ಬರ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬೂಸ್ಟ್ ಅಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾಗಬೇಕು, ಅದು ಪ್ರಮೋಟ್ ಆಗಬೇಕು. ಅಂದ್ರೆ ಪ್ರಮೋಟ್ ಮಾಡಬೇಕು, ಅವ್ರು ಯೂಟ್ಯೂಬ್ದವ್ರು ನಮ್ಮೊಂದು ಯೂಟ್ಯೂಬ್ ಚಾನಲ್ ರೀಚ್ ಮಾಡಬೇಕು, ಬೂಸ್ಟ್ ಮಾಡಬೇಕು, ಇನ್ನೊಬ್ಬರಿಗೆ ಏನು ಮಾಡಬೇಕು, ರೀಚ್ ಮಾಡಬೇಕು, ರಿಕಮೆಂಡ್ ಮಾಡಬೇಕು. ಆದ್ರೆ ಬಟ್ ಆ ರಿಕಮೆಂಡ್ ಆಗ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅವರು ಪ್ರಮೋಟ್ ಮಾಡಬೇಕು. ಆ ಪ್ರಮೋಟ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕ್ರೆ, ಯೂಟ್ಯೂಬ್ ನಲ್ಲಿ ನಾವು ನ್ಯೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಪ್ರಮೋಟ್ ಮಾಡ್ತಾರೆ ಅಂತಂದ್ರೆ 100% ಮಾಡೋ ಚಾನ್ಸ್ ಕೂಡ ಇದೆ. ಯಾಕಂದ್ರೆ ಹೇಳ್ಬೇಕ್ರೆ ನಾವು ಅವಾಗ 2 ವರ್ಷದಿಂದ ನಾನು ಸತತವಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂದೆ. ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ 2 ವರ್ಷದಿಂದ ಸತತವಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅವಾಗ ನನಗೆ ಯಾವ ರೀತಿ ಒಂದು ಪ್ರಮೋಟ್ ಸಿಕ್ಕಿಲ್ಲ. ಆ ಪ್ರಮೋಟ್ ಅಂದ್ರೆ ನನ್ನದು ಯಾವುದೇ ಒಂದು ಕಾರಣಕ್ಕಂದ್ರೆ ಪ್ರಮೋಟ್ ಆಗಿಲ್ಲ. ಅವಾಗ 100, 10, 20 ವ್ಯೂಸ್ ಬರ್ತದೆ. ಅದು ಯಾವಾಗ ವಾಟ್ಸ್ಆಪ್ ಲಿಂಕ್ ಅಲ್ಲಿ ಶೇರ್ ಮಾಡ್ತಿದ್ದೆ ಅವಾಗ ನಂಗೆ ಅಷ್ಟೇ ವ್ಯೂಸ್ ಬರ್ತಿತ್ತು. ಅದ್ರ ಮೇಲೆ ವ್ಯೂಸ್ ಬರ್ತಿರ್ಕಿಲ್ಲ, ಅಂದ್ರೆ ಅದು ನನ್ನೊಂದು ವಿಡಿಯೋ ರಿಚ್ ಆಗ್ತಾ ಇಲ್ಲ, ಪ್ರಮೋಟ್ ಆಗ್ತಾ ಇರ್ತಿರ್ಕಿಲ್ಲ. ಅದ್ರ ಬಟ್ ಈಗ ಬರ್ತಾ ಬರ್ತಾ ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಆಗೋದಕ್ಕೆ ಸ್ಟಾರ್ಟ್ ಇದೆ. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ 2 ವರ್ಷದ ನಂತರ ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಆಗ್ತಾ ಇದೆ, ಅಂದ್ರೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ದವರು. ಅದು ಯಾವ ರೀತಿ ಆಗುತ್ತೆ ಅಂದ್ರೆ ಯಾವಾಗ ತುಂಬಾ ಸಿಂಪಲ್ ಆಗಿ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಆಗುತ್ತೆ ಅಂತ ನೀವು ಕೇಳ್ತಾರೆ, ಯಾವಾಗ ಪ್ರಮೋಟ್ ಮಾಡ್ತಾರೆ 100% ಪ್ರಮೋಟ್ ಮಾಡ್ತಾರೆ. ಆದ್ರೆ ಬಟ್ ನೀವು ಪ್ರಮೋಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನೀವು ಏನ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೂ ಹೇಳ್ತಾ ಇದೀನಿ, ಎಲ್ಲ ನ್ಯೂ ಯೂಟ್ಯೂಬರ್ಸ್ ಹೇಳ್ತಾ ಇದೀನಿ. ಯಾವುದೇ ಕಾರಣಕ್ಕೂ ನೀವು ನ್ಯೂ ಯೂಟ್ಯೂಬರ್ಸ್ ಇದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ಯಾರಿಗೂ ಕೂಡ ಶೇರ್ ಮಾಡಕೋಬೇಡಿ, ದಯವಿಟ್ಟು ಅದನ್ನ ಕೈ ಮುಗಿದು. ಯಾಕಂದ್ರೆ ವಿಡಿಯೋ ಶೇರ್ ಮಾಡಕೋಬೇಡಿ. ವಿಡಿಯೋ ಶೇರ್ ಮಾಡೋದ್ರೆ ಅಷ್ಟು ಅಂದ್ರೆ ಮಿನಿಮಮ್ ಒಂದು 20 ಜನಕ್ಕೆ ಶೇರ್ ಮಾಡ್ತೀರಿ ನೀವು ನಿಮ್ಮ ಫ್ರೆಂಡ್ಸ್ಗೆ. ನಾವೇನ್ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀವಿ. ನಾನು ಕೂಡ ನ್ಯೂ ಯೂಟ್ಯೂಬರ್ಸ್ ಇದ್ದಾಗ ನಾನು ಅದೇ ಮಿಸ್ಟೇಕ್ ಮಾಡಿದ್ದೀನಿ. ನಮ್ಮೊಂದು ನ್ಯೂ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡ್ತೀವಿ ವಾಟ್ಸ್ಆಪ್ ಅಲ್ಲಿ. ಅವಾಗ ಏನಾಗುತ್ತೆ, ಅವ್ರು ನಮ್ಮೊಂದು ವಿಡಿಯೋ ನೋಡಿ ನೋಡ್ತಾರೆ ಅಂತ ಹೇಳಿ ಮಾಡಿ ನಾವು ಲಿಂಕ್ ಶೇರ್ ಮಾಡ್ತೀವಿ. ಒಂದು 10 ಜನಕ್ಕೆ ಶೇರ್ ಮಾಡ್ತಾರೆ. 10 ಜನ ಎಲ್ಲ ನಮ್ಮ ಫ್ರೆಂಡ್ಸ್ ವಿಡಿಯೋ ನೋಡ್ತಾರ, ಯಾರು ನೋಡಲ್ಲ. ಅದರಲ್ಲಿ ಮಿನಿಮಮ್ ಒಬ್ಬರಾದ್ರೂ ನೋಡಿರ್ತಾರೆ. ಎಕ್ಸಾಂಪಲ್ ಬಂದ್ಬಿಟ್ಟು ಒಬ್ಬರು ವಿಡಿಯೋ ನೋಡ್ತಾರೆ. ಆ ಒಬ್ರು ವಿಡಿಯೋ ನೋಡಿದ್ರೆ ಏನಾಗುತ್ತೆ, ವ್ಯೂಸ್ ಬರ್ತವೆ. ವ್ಯೂಸ್ ಇಲ್ಲ ಅಂದ್ರೆ ಒಂದೇ ವ್ಯೂಸ್ ಬರ್ತವೆ. ಆದ್ರೆ ಬಟ್ ನಾವು 10 ಜನಕ್ಕೆ ಶೇರ್ ಮಾಡಿದ್ರೆ ಲಿಂಕ್ ಆ 10 ಜನ ವಿಡಿಯೋ ನೋಡಲ್ಲ. ಅದರಿಂದ ಏನಾಗುತ್ತೆ, ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಲಿಂಕ್ ಪ್ರಮೋಟ್ ಅಂದ್ರೆ ಶೇರ್ ಮಾಡಿದ್ರೆ ಅದೇನಾಗುತ್ತೆ, ಯೂಟ್ಯೂಬ್ ಆಡಿಯನ್ಸ್ ಅಂಡ್ ರಿಟೆನ್ಷನ್ ಅನ್ನೋದು ಒಂದಿರುತ್ತೆ. ಆ ಆಡಿಯನ್ಸ್ ಅಂಡ್ ರಿಟೆನ್ಷನ್ ಅಂದ್ರೆ ಅವ್ರು ವಿಡಿಯೋ ಕ್ಲಿಕ್ ಮಾಡಿ ನೋಡ್ಲಿಲ್ಲ ಅಂದ್ರೆ ಅದು ಸಿಗಲ್ಲ. ಅದೇನಾಗುತ್ತೆ, ಖರಾಬ್ ಆಗಿಬಿಡುತ್ತೆ, ಅದು ಕಡಿಮೆ ಆಗಿಬಿಡುತ್ತೆ, ಡಿಕ್ರೀಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಇಂಪ್ರೆಷನ್ ಸಿಗೋದ್ರೆ ನಮ್ಮ ಚಾನಲ್ ಬೂಸ್ಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಯಾರಿಗೂ ಕೂಡ ವಿಡಿಯೋ ಲಿಂಕ್ ಕಳ್ಸಂಗಿಲ್ಲ. ನ್ಯೂ ಯೂಟ್ಯೂಬರ್ಸ್ ನೀವು ವಿಡಿಯೋ ಲಿಂಕ್ ಕಳ್ಸಂಗಿಲ್ಲ. ಆಗಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಅವರು ಬೂಸ್ಟ್ ಮಾಡ್ತಾರೆ, ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡ್ತಾರೆ. ಪ್ರಮೋಟ್ ಮಾಡ್ಬೇಕಾದ್ರೆ ತುಂಬಾ ಸಿಂಪಲ್ ಆಗಿ ಮಾಡ್ತಾರೆ. ನಾನು ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಪ್ರಮೋಟ್ ಅಂದ್ರೆ ಯಾವ ತಕ್ಷಣ ನೀವು ನೋಡ್ಕೊಳ್ಬಹುದು. ನಾನು ಮತ್ತೊಮ್ಮೆ ಸ್ಕ್ರೀನ್ ರೆಕಾರ್ಡ್ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ. ಆಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಮೊದಲೇ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ವೇಟ್. ಈಗ ನಾನು ನಿಮಗೆ ಮೊದಲೇ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಈಗ ನಾನೊಂದು ಓಲ್ಡ್ ವಿಡಿಯೋಸ್ ಓಪನ್ ಮಾಡ್ತೀನಿ. ಇವಕ್ಕೆಲ್ಲ ವ್ಯೂಸ್ ಕಡಿಮೆ ಬರ್ತಿತ್ತು ಅವಾಗ.
ಅದ್ರ ಬಟ್ ಈಗ ಜಾಸ್ತಿ ಬರ್ತದೆ. ಜಾಸ್ತಿ ಬರೋ ಕಾರಣ ಏನು, ನಾನು 2 ವರ್ಷದಿಂದ ಸತತವಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಡಿಮೆ ವ್ಯೂಸ್ ಬರ್ತದೆ ಅಂತ ಯಾವುದೇ ಕಾರಣಕ್ಕೂ ಬೇಜಾರಾಗಿಲ್ಲ, ಯಾವುದೋ ಒಂದು ಡಿಮೋಟಿವೇಶನ್ ಆಗಿಲ್ಲ, ಯಾವುದೋ ಒಂದು ಇದನ್ನಾಗಿಲ್ಲ. ಆಗುತ್ತೆ, ಮನಸ್ಸಲ್ಲಿ ಆಗುತ್ತೆ, ಯಾರಿಗೆ ಹೇಳೋದು. ಆದ್ರೆ ಬಟ್ಟು ಅಲ್ಲೇ ಕೊರತಾ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಆದ್ರೆ ಬಟ್ಟು ವಿಡಿಯೋ ಪ್ರಮೋಟ್ ಆಗೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇವಾಗ ನಮ್ಮದು ಯೂಟ್ಯೂಬ್ ಚಾನಲ್ ಅವರು ಪ್ರಮೋಟ್ ಯಾವಾಗ ಮಾಡ್ತಾರೆ ಇವಾಗ ನಾವು ಯಾವುದೋ ಒಂದು ವಿಡಿಯೋ ಟ್ರೆಂಡಿಂಗ್ ಟಾಪಿಕ್ ಇಟ್ಕೊಳ್ತೀವಿ, ಅದರ ಕಂಟೆಂಟ್ ಅಂದ್ರೆ ಟ್ರೆಂಡಿಂಗ್ ಟಾಪಿಕ್ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡ್ತಿರಲ್ಲ, ಆವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡ್ಕೊಂಡು ನನ್ನ ವಿಡಿಯೋಗೆ ಎಲ್ಲೇ ವಿಡಿಯೋಗೆ ಯಾವುದೋ ಒಂದು ವ್ಯೂಸ್ ಬಂದಿಲ್ಲ. ಯಾಕಂದ್ರೆ ವ್ಯೂಸ್ ಬರೋದು ನಾನು ಯಾವ ಕಂಟೆಂಟ್ ಮಾಡ್ತೀರಾ, ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು, ಅದು ಮಾಡೋದು ಇದು ಮಾಡೋದು ವಿಡಿಯೋ ಮಾಡಿಲ್ಲ ಯಾರು ನೋಡ್ತಾರೆ. ಯಾಕಂದ್ರೆ ಈಗ ಅಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಮಾಡಿರ್ತಾರೆ, ಅವ್ರ ವಿಡಿಯೋ ಸಜೆಷನ್ ಆಗುತ್ತೆ, ಅಲ್ಲಿ ನನ್ನ ವಿಡಿಯೋ ಸಜೆಷನ್ ಆಗಲ್ಲ. ಯಾಕಂದ್ರೆ ನನ್ನ ವಿಡಿಯೋ ತೆಳಗಡೆ ಸಜೆಷನ್ ಆಗುತ್ತೆ, ಅವ್ರ ಮೇಲ್ಗಡೆ ಸಜೆಷನ್ ಆಗುತ್ತೆ. ಆದ್ರೆ ಬಟ್ ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಬೂಸ್ಟ್ ಆಗೋದಂದ್ರೆ ಪ್ರಮೋಟ್ ಮಾಡೋದ್ರಿಂದ ಯೂಟ್ಯೂಬ್ ಈಗ ಏನು ಲೇಟೆಸ್ಟ್ ಆಗಿ ನನ್ನ ವಿಡಿಯೋ ಪ್ರತಿಯೊಂದು ಕೂಡ 2K 3K 4K ವ್ಯೂಸ್ ಬರ್ತಾರೆ. ಇದು ಮೇನ್ ಇಂಪಾರ್ಟೆಂಟ್. ಈ ರೀತಿ ವ್ಯೂಸ್ ಬರ್ತಾರೆ, ನೀವು ನೋಡ್ಕೊಳ್ಬಹುದು. 2K 3K 4K 1K ಮಿನಿಮಮ್ 1K ವ್ಯೂಸ್ ಬರ್ತಾರೆ ಆರಾಮಾಗಿ, 2K ವರ್ಗು ವ್ಯೂಸ್. ಇದು ಯಾವ ರೀತಿ ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಆಗುತ್ತೆ, ಮೇನ್ ಇಂಪಾರ್ಟೆಂಟ್. ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಯಾವಾಗ ಮಾಡ್ತಾರೆ ಯೂಟ್ಯೂಬ್, ನೀವು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಸಿಂಪಲ್. ಯಾವ ರೀತಿ ಅಂದ್ರೆ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಡೈಲಿ ಮಿನಿಮಮ್ ಬಂದ್ಬಿಟ್ಟು 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡಿ. ಬ್ರದರ್ ಡೈಲಿ 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದ್ರ ಬಟ್ ಈ ಪ್ರಮೋಟ್ ಆಗುತ್ತೆ 100% ನೀವು ಅಂತಿರ್ಬೋದು ಮನಸ್ಸಲ್ಲಿ ಆಗುತ್ತೆ. ಅದ್ರ ಪ್ರಮೋಟ್ ಯಾವ ರೀತಿ ಆಗುತ್ತೆ, ನೀವು ಟ್ರೆಂಡಿಂಗ್ ಟಾಪಿಕ್ ತಗೋಬೇಕು. ಯಾಕಂದ್ರೆ ನೀವು ಅಲ್ಲೇ ಟಾಪಿಕ್ ಮಾಡಿದ ತಕ್ಷಣ ವಿಡಿಯೋ ಇದ್ನಾಗಲ್ಲ, ನೀವು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ. ಬೇಗ ಅಂದ್ರೆ ಬೇಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಆಗುತ್ತೆ. ಅದರಲ್ಲಿ ನೀವು ಏನ್ ಮಾಡ್ಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಆಗ್ಬೇಕಾದ್ರೆ ನೀವು ಏನ್ ಮಾಡ್ಬೇಕು, 30 ಸೆಕೆಂಡ್ಸ್ ಶಾರ್ಟ್ಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕು. ಈಗಿನ ದಿನದಲ್ಲಿ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಜಾಸ್ತಿ ರೀಚ್ ಆಗುತ್ತೆ, ಜಾಸ್ತಿ ಇಂಪ್ರೆಷನ್ಸ್ ಇರುತ್ತೆ, ಜಾಸ್ತಿ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆರಾಮಾಗಿ ಗ್ರೋ ಆಗುತ್ತೆ. ಆರಾಮಾಗಿ 1000 ಸಬ್ಸ್ಕ್ರೈಬ್ ಆರಾಮಾಗಿ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋತಾರೆ ನೀವು ಯೂಟ್ಯೂಬರ್ಸ್. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಾರೆ ಈ ರೀತಿ ಮಾಡಬೇಕು. ಲಿಂಕು ಅಲ್ಲಿ ಇಲ್ಲಿ ಶೇರ್ ಮಾಡಬೇಕು. ಅದ್ರ ಬಟ್ಟು ಮಾಡಬಾರ್ದು ಅಂತ ಏನಿಲ್ಲ. ಅದ್ರ ಬಟ್ಟು ನೀವು ಮಾಡಿದ್ರೆ ಅಂತ ಅಲ್ಲಿ ಯಾರು ವಿಡಿಯೋ ನೋಡಲ್ಲ, ಎಲ್ಲ ವಿಡಿಯೋ ನೋಡೋರು ಇರಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಟ್ರೆಂಡಿಂಗ್ ಟಾಪಿಕ್ ಅಂದ್ರೆ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ, ಅಲ್ಲಿ ಇಲ್ಲಿ ಮತ್ತೆ ಯೂಟ್ಯೂಬ್ ನಲ್ಲಿ ಕೂಡ ಟ್ರೆಂಡಿಂಗ್ ಟಾಪಿಕ್ ಅಂತ ಸಿಗುತ್ತೆ ನಿಮಗೆ ಯೂಟ್ಯೂಬ್ ನಲ್ಲಿ ನಿಮಗೆ ಟ್ರೆಂಡಿಂಗ್ ಟಾಪಿಕ್ ಒಂದು. ಆ ಟ್ರೆಂಡಿಂಗ್ ಟಾಪಿಕ್ ಏನು ಮಾಡಬೇಕು, ಆ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ನೀವು ಕಂಟೆಂಟ್ ಅದೇ ಟಾಪಿಕ್ ಬಗ್ಗೆ ನೀವು ಏನು ಮಾಡಬೇಕು, ವಿಡಿಯೋ ಮಾಡಬೇಕು. ಅದೇ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಇಷ್ಟೇ. ಆ ಟ್ರೆಂಡಿಂಗ್ ಟಾಪಿಕ್ ನಿಂದ ಸೇಮ್ ಟೈಟಲ್ ಸೇಮ್ ತಮಿಳಲ್ಲಿ ಸೇಮ್ ಮಾಡಕ್ಕೆ ಹೋಗ್ಬಿಡಿ. ಮತ್ತೆ ನಿಮಗೆ ಇದಾಗುತ್ತೆ ಸೇಮ್ ಟೈಟಲ್ ಹಾಕಿ ಸೇಮ್ ಡಿಸ್ಕ್ರಿಪ್ಷನ್ ಮತ್ತೆ ಅದ್ರ ಜೊತೆಗೆ ಟ್ಯಾಗ್ಸ್ ಈ ರೀತಿ ಅಪ್ಲೋಡ್ ಮಾಡಿ ನೀವೇನು ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಂತೆ, 1 ವಿಡಿಯೋ ವ್ಯೂಸ್ ಬರಲ್ಲ. ನಾನು ಹೇಳ್ತೇನೆ ನೋಡಿ, 1 ವಿಡಿಯೋ ವ್ಯೂಸ್ ಬರಲ್ಲ, ಓಕೆ ತಗೊಳ್ಳಿ. ಸೆಕೆಂಡ್ ವಿಡಿಯೋ ವ್ಯೂಸ್ ಬರಲ್ಲ, ಓಕೆ. 1 ಮಂತ್ ವ್ಯೂಸ್ ಬರಲ್ಲ, ಓಕೆ. 2 ಮಂತ್ ವ್ಯೂಸ್ ಬರಲ್ಲ, 5 ಮಂತ್ ವ್ಯೂಸ್ ಬರಲ್ಲ, 1 ವರ್ಷ ವ್ಯೂಸ್ ಬರಲ್ಲ, ಓಕೆ. ಹಂಗೆ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡಿ, ಯಾವ್ದು ಕಾರಣ ನಿಲ್ಸಕ್ ಮೇನ್ ಇಂಪಾರ್ಟೆಂಟ್ ಅಂತ. 2ನೇ ವರ್ಷ ವ್ಯೂಸ್ ಬರ್ತಲ್ಲ, ಒಂದಲ್ಲ 1 ವಿಡಿಯೋ ಕ್ಲಿಕ್ ಆಗುತ್ತಲ್ಲ, 1 ವಿಡಿಯೋ ವೈರಲ್ ಆದ್ರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಂಪ್ರೆಷನ್ ಸಿಗುತ್ತೆ. ಇಂಪ್ರೆಷನ್ ಸಿಗೋದ್ರೆ ಏನುತ್ತೆ, ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಬೂಸ್ಟ್ ಸ್ಟಾರ್ಟ್ ಆಗುತ್ತೆ. ಬೂಸ್ಟ್ ಆಗೋದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಅವರೇ ಪ್ರಮೋಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಪ್ರಮೋಟ್ ಯಾವ ರೀತಿ ಆಗುತ್ತೆ ಅಂದ್ರೆ ಇವಾಗ ಈಗ ಮಿನಿಮಮ್ ನಿಮ್ಮೊಂದು ವಿಡಿಯೋ 10 ಯೂಟ್ಯೂಬ್ದವ್ರು ಏನ್ ಮಾಡ್ತಾರೆ, 10 ನಿಮ್ಮೊಂದು ವಿಡಿಯೋ ಏನ್ ಮಾಡ್ತಾರೆ, 10 ಜನಕ್ಕೆ ಒಂದು ಪ್ರಮೋಟ್ ಮಾಡ್ತಾರೆ, ಅಂದ್ರೆ ರಿಕಮೆಂಡ್ ಮಾಡ್ತಾರೆ 10 ಜನಕ್ಕೆ. ಆ 10 ಜನದಲ್ಲಿ ಯಾರು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾರೆ, ಯಾರು ಜಾಸ್ತಿ ನೋಡ್ತಾರೆ, ಯಾವ ರೀತಿ ಎಷ್ಟು ಸೆಕೆಂಡ್ ವರೆಗೆ ನೋಡ್ತಾರೆ, ಎಷ್ಟು ನಿಮಿಷವರೆಗೆ ನೋಡಿ ಅವ್ರು ಏನ್ ಮಾಡ್ತಾರೆ, ಅದರಲ್ಲಿ ಜಾಸ್ತಿ ನಿಮಗೆ ನಿಮ್ಮೊಂದು ರಿಟೆನ್ಷನ್ ಜಾಸ್ತಿ ಬಂದ್ರೆ ಏನ್ ಮಾಡ್ತಾರೆ, ಆ ಒಂದು ವಿಡಿಯೋ ಏನ್ ಮಾಡ್ತಾರೆ, ಮತ್ತೆ ಇನ್ನೂ 10 ಜನಕ್ಕೆ ಅವ್ರು ಏನ್ ಮಾಡ್ತಾರೆ, ರಿಕಮೆಂಡ್ ಮಾಡ್ತಾರೆ. ಈ ರೀತಿ ರೆಕಮೆಂಡ್ ಮಾಡ್ತಾ ಹೋಗ್ತಾರೆ. ಈಗ 100 ಜನಕ್ಕೆ ಮಾಡಿದ್ರೆ ಮತ್ತೆ 100 ಜನಕ್ಕೆ ಮಾಡ್ತಾರೆ. ಮತ್ತೆ ಈಗ ನೀವು 1000 ಜನಕ್ಕೆ ಮಾಡಿದ್ರೆ ಮತ್ತೆ 1000 ಜನಕ್ಕೆ ಮಾಡ್ತಾರೆ. ಈ ರೀತಿ ಪ್ರಮೋಟ್ ಮಾಡ್ತಾರೆ ಯೂಟ್ಯೂಬ್ದವರು. ಯಾಕಂದ್ರೆ ನಾವು ಕ್ಲಿಕ್ ಮಾಡಿ ನೋಡ್ಬೇಕು, ಆ ರೀತಿ ತಮ್ನೇಲ್ ಮಾಡ್ಕೊಳ್ಬೇಕು, ಆ ರೀತಿ ಟೈಟಲ್ ಮಾಡ್ಬೇಕು, ಆ ರೀತಿ ಕಂಟೆಂಟ್ ಮಾಡ್ಬೇಕು. ಮೇನ್ ಇಂಪಾರ್ಟೆಂಟ್ ಕಂಟೆಂಟ್. ನಾವು ಯಾವ ಒಂದು ಕಂಟೆಂಟ್ ಕೊಡ್ತಾ ಅದ್ರ ಮೇಲೆ ನಮ್ಮ ತಮ್ನೇಲ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈಗ ಒಬ್ಬ ವ್ಯಕ್ತಿ ರೋಡಲ್ಲಿ ಹೋಗ್ತಾ ಇದ್ದಾನೆ, ಅವನು ಒಳ್ಳೆ ಡ್ರೆಸ್ ಹಾಕಿದ್ರೆ ಮಾತ್ರ ಅವ್ನು ತಿರುಗಿ ನೋಡ್ತಾರೆ. ಅದೇ ಯಾರು ಡ್ರೆಸ್ ಹಾಕಿದ್ರೆ ಯಾರು ನೋಡಲ್ಲ. ಅದೇ ರೀತಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಹಾಕ್ಬೇಕು. ಒಳ್ಳೆ ರೀತಿಯಲ್ಲಿ ಹಾಕಿದ್ರೆ 100% ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಪ್ರಮೋಟ್ ಆಗುತ್ತೆ. ಅದ್ರ ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನೀವು ಯೂಟ್ಯೂಬ್ ಚಾನಲ್ ಈಗ ಬೇಗನೆ ಪ್ರಮೋಟ್ ಆಗುತ್ತೆ. ಯಾವ ರೀತಿ ಪ್ರಮೋಟ್ ಆಗುತ್ತೆ ಅಂದ್ರೆ ಯಾರು ಸಪೋರ್ಟ್ ಬೇಕಾಗಿಲ್ಲ. ಈಗ ನಿಮಗೆ ಜಸ್ಟ್ ಒಂದು ಶಾರ್ಟ್ಸ್ ಮೂಲಕ ನೀವು ಪ್ರಮೋಟ್ ಮಾಡ್ಕೊಳ್ಳೋದು. ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿ, ಶಾರ್ಟ್ಸ್ ಮಾಡಿ, ಯಾವುದು ಬಿಡಾಕೋಬೇಡಿ. ಲಾಂಗ್ ಮಾಡ್ತಾರೆ ಲಾಂಗ್ ಮಾಡಿ, ಶಾರ್ಟ್ಸ್ ಮಾಡ್ತಾರೆ ಶಾರ್ಟ್ಸ್ ಮಾಡಿ, ಆಟೋಮೆಟಿಕ್ ನಿಮ್ಗೆ ಪ್ರಮೋಟ್ ಆಗುತ್ತೆ. ನನ್ನೊಂದು ಯೂಟ್ಯೂಬ್ ಚಾನಲ್ 2 ವರ್ಷ ಸತತವಾಗಿ ಕಷ್ಟಪಟ್ಟು ಬಂದಾಗ ನನ್ನೊಂದು ಯೂಟ್ಯೂಬ್ ಚಾನಲ್ ಈಗ ಪ್ರಮೋಟ್ ಆಗ್ತಿದೆ. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ 77,000 ಸಬ್ಸ್ಕ್ರೈಬ್ ರೀಚ್ ಆಗಿದೆ. ಅವಾಗ ನಾನು 0 ಸಬ್ಸ್ಕ್ರೈಬರ್ಸ್. ಅವಾಗ ಯಾವಾಗ ಪ್ರಮೋಟ್ ಅಂದ್ರೆ ಪ್ರಮೋಟ್ ಆಗೋಕೆ ಆಗುತ್ತೆ, ನಾವು ಜಸ್ಟ್ ಲಿಂಕ್ ಶೇರ್ ಮಾಡ್ತೇವೆ, ಅದರಿಂದ ಪ್ರಮೋಟ್ ಆಗ್ತಿರ್ಕಿಲ್ಲ. ಅಲ್ಲಿ ಏನಾಗ್ತಿತ್ತು, ನಮ್ಮೊಂದು ಏನು ಆಡಿಯನ್ಸ್ ರಿಟೆನ್ಷನ್ ಇದೆ ಅದು ಡೌನ್ ಆಗ್ತಿತ್ತು, ಅದಲ್ಲೇ ಗ್ರಾಪ್ ಆಗಿಬಿಡ್ತಿತ್ತು. ಅದಕ್ಕೆ ಏನು ಸಿಗ್ತಾರೆ, ಯಾಕಂದ್ರೆ ಅವ್ರು ನನ್ನ ಫ್ರೆಂಡ್ಸ್ ಯಾರು ವಿಡಿಯೋ ನೋಡಲ್ಲ, ತಲೆ ಬೇಸರ ಆಗುತ್ತಿತ್ತು ಅವಾಗ. ಅದ್ರ ಬಟ್ ಈಗ ಹಂಗಿಲ್ಲ. ಯೂಟ್ಯೂಬ್ದಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ರಿಕಮೆಂಡ್ ಆಗುತ್ತೆ, ಆಟೋಮೆಟಿಕ್ ಪ್ರಮೋಟ್ ಮಾಡ್ತಾರೆ ಯೂಟ್ಯೂಬ್.
ಈಸಿಯಾಗಿ ಪ್ರಮೋಟ್ ಮಾಡ್ತಾರೆ. ಅದ್ರ ಬಟ್ ಮಿನಿಮಮ್ ಅನ್ಕೋ 2-3 ವಿಡಿಯೋ ಅಪ್ಲೋಡ್ ಮಾಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಕ್ಕೆ ಹೋಗ್ಬೇಡಿ. ವಿಡಿಯೋ ಅಪ್ಲೋಡ್ ಮಾಡೋದು ಯಾಕಂದ್ರೆ ವ್ಯೂಸ್ ಬರ್ತಾನೆ ವಿಡಿಯೋ ಅಪ್ಲೋಡ್ ಮಾಡಿ ನಿಲ್ಲಿಸಿದ್ರೆ 100% ನಿಮ್ಮದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಆಗಲ್ಲ, ರಿಕಮೆಂಡ್ ಆಗಲ್ಲ. ಅದಕ್ಕೋಸ್ಕರ ಆಯ್ತು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗಲ್ಲ. ಒಮ್ಮೆ ಯೂಟ್ಯೂಬ್ ಚಾನಲ್ ಡೌನ್ ಬಿದ್ದರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಈ ರೀತಿ ರಾಕೆಟ್ ರೀತಿನೇ ಹೋಗ್ಬೇಕು, ಅದು ರಾಕೆಟ್ ಹಿಂದ್ಗಡೆ ಬರಬಾರ್ದು, ಆ ರೀತಿ ಮಾಡಬೇಕು. ಅದಕ್ಕೋಸ್ಕರ ನೀವು ಏನ್ ಬೇಕು, ಟ್ರೆಂಡಿಂಗ್ ಟಾಪಿಕ್ ಯಾವುದೇ ಒಂದು ಕ್ಯಾಟಗರಿ ಇರಲಿ, ನೀವು ಗೇಮಿಂಗ್ ಅದೇ ಅದರ ಗೇಮಿಂಗ್ ಬಗ್ಗೆ ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಟಾರ್ಗೆಟ್ ಮಾಡಿ ಅವ್ರು ಯಾವ ಟಾಪಿಕ್ ಮಾಡ್ತಾರೆ, ಯಾವ ಟ್ರೆಂಡಿಂಗ್ ಟಾಪಿಕ್ ಇದೆ, ಏನ್ ಟಾಪಿಕ್ ಇದೆ, ಈಗ ದಿನದಲ್ಲಿ ಯಾವ ಟಾಪಿಕ್ ಇದೆ ಅಂದ್ರೆ ಯಾವ ಟ್ರೆಂಡ್ ಇದೆ, ಆ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಿ ಆಟೋಮೆಟಿಕ್ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ಹೋಗುತ್ತೆ. ಯಾವುದೇ ಕ್ಯಾಟಗರಿ ಇರಲಿ, ನೀವು ಕುಕಿಂಗ್ ಮಾಡ್ತಾ ಇದ್ದೀರಾ, ಗೇಮಿಂಗ್ ಮಾಡ್ತಾ ಇದ್ದೀರಾ, ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ, ಎಡಿಟಿಂಗ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆ ನೀವು ಯಾವ್ದಾರ ಒಂದು ಮೂವಿ ಶೂಟು, ಮೂವಿ ಅಪ್ಲೋಡಿಂಗ್ ಯಾವುದೇ ಒಂದು ಮಾಡಿ ಈ ರೀತಿ ಮಾಡ್ಕೋಬೇಕು. ಕಾಮಿಡಿ ಮಾಡ್ತಾ ಇದ್ದಾರೆ, ಕಾಮಿಡಿ ನೀವು ನೋಡ್ಕೊಳ್ಳಿ. ಈ ರೀತಿ ನೀವು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ಯೂಟ್ಯೂಬ್ ಚಾನಲ್ ರೆಕಮೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅವರೇ ಪ್ರಮೋಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಮೋಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಷ್ಟೇ, ತುಂಬಾ ಸಿಂಪಲ್. ಆರಾಮಾಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಏನು ಯಾವ ರೀತಿ ಪ್ರಮೋಟ್ ಆಗುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ ಆಯ್ತಾ. ಈ ಒಂದು ಪ್ರತಿಯೊಬ್ಬರು ಕೂಡ ಇಂಟ್ರೆಸ್ಟ್ ಆಗಿರಲೇಬೇಕು. ತುಂಬಾ ಜನ ನ್ಯೂ ಯೂಟ್ಯೂಬರ್ಸ್ ತುಂಬಾ ಜನ ಕಮೆಂಟ್ ಮಾಡಿದ್ರೆ ನಿಮ್ಗೆಲ್ಲ ಕ್ಲಿಯರ್ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಈಗ ದಯವಿಟ್ಟು ಯಾರು ಕೂಡ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಹೋಗಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡೋದಂತ ಇವತ್ತು ಸಮಸ್ಯೆ ಪ್ರತಿಯೊಬ್ಬ ಸ್ಪ್ಯಾಮರ್ಸ್ ಎಲ್ಲ ರೀತಿ. ಈ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡೋದು ಮೇನ್ ಇಂಪಾರ್ಟೆಂಟ್. ನೀವು ಎಷ್ಟು ಲೈಕ್ ಮಾಡ್ತಾರೆ ಅಷ್ಟು ವಿಡಿಯೋ ರಿಕಮೆಂಡ್ ಆಗುತ್ತೆ. ಅದೇ ರೀತಿ ನಿಮ್ಮ ಒಂದು ಯೂಟ್ಯೂಬ್ ಸ್ವಲ್ಪ ಲೈಕ್ ಆಗಬೇಕು. ಲೈಕ್ ಮಾಡಿದ್ರೆ ಜಾಸ್ತಿ ರಿಕಮೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಇವತ್ತು ಪ್ರತಿಯೊಬ್ಬ ಗಂಟೆಗೆ ಸ್ಪ್ಯಾಮರ್ಸ್ ಎಲ್ಲರಿಗೂ ಜೇನನ್ನು ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅದ್ರ ಜೊತೆ ನೀವು ಏನಾದ್ರು ಡೌಟ್ ಚೆಕ್ ಕಮೆಂಟ್ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಪ್ರತಿಯೊಬ್ಬ ಜೇನನ್ನು ಮಾತ್ರ